ಮತ್ತೆ ಸದ್ದು ಮಾಡ್ತಿದೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್. ಬಿಷ್ಣೋಯ್ ಗ್ಯಾಂಗ್ನ ರಡಾರ್ನಲ್ಲಿ ಸಮಾಜವಾದಿ ಪಕ್ಷದ ಲೀಡರ್ ಮುಸ್ಲಿಂ ಮತಾಂತರ ಪರ ಮಾತನಾಡಿದ್ದ ತಾರಿಕ್ ಖಾನ್ಗೆ ಬೆದರಿಕೆ ಕರೆ. ಬಿ ಕೇರ್ಫುಲ್ ಆರ್ ಯುವರ್ ನಂಬರ್ ವಿಲ್ ಕಮ್ ಅಪ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಬೆದರಿಕೆ ಕರೆ ಮಾಡಿದ್ ಯಾರು ಗೊತ್ತಾ? ಜೀವ ರಕ್ಷಣೆಗಾಗಿ ಪೊಲೀಸರ ಬಳಿ ಓಡಿ ಬಂದ ತಾರಿಕ್ ಖಾನ್. 2-3 ದಿನ ವೇಟ್ ಮಾಡು, ನಾನು ಯಾರಂತ ತೋರಿಸ್ತೀನಿ ಅಂತ ಹೇಳಿದ ಬಿಷ್ಣೋಯ್ ಗ್ಯಾಂಗ್ ಮೆಂಬರ್. ನಮಸ್ಕಾರ ವೀಕ್ಷಕರೇ, ಮತ್ತೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಸದ್ದು ಮಾಡಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕೋಮು ಗಲಭೆ ನಡೆದಂತಹ ಬೆನ್ನಲ್ಲೇ ಮುಸ್ಲಿಂ ಮತಾಂತರ ವಿರುದ್ಧ ತನ್ನ ಕೆಂಗಣ್ಣನ್ನ ಬೀರಿದೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್. ಮುಸ್ಲಿಂ ಮತಾಂತರ ಪರ ಬ್ಯಾಟ್ ಬೀಸಿದ್ದ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ವಕ್ತಾರ ತಾರಿಕ್ ಖಾನ್ ಈಗ ಬಿಷ್ಣೋಯ್ ಗ್ಯಾಂಗ್ನ ರಡಾರ್ನಲ್ಲಿದ್ದಾರೆ. ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ವಕ್ತಾರ ತಾರಿಕ್ ಖಾನ್ಗೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೆಸರಿನಲ್ಲಿ ಬೆದರಿಕೆ ಕರೆ ಬಂದಿದೆ. ತಾರಿಕ್ ಖಾನ್ಗೆ ಕಳೆದ 2 ದಿನಗಳ ಹಿಂದೆ ಒಂದು ಬೆದರಿಕೆ ಕರೆ ಬಂದಿತ್ತು. ನಾನು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಮೆಂಬರ್, ನೀನು ನಿನ್ನ ಹದ್ ಬಸ್ನಲ್ಲಿರು, ಮಾತನಾಡುವಾಗ ಎಚ್ಚರದಿಂದ ಇರು, ಇಲ್ಲ ಅಂದ್ರೆ ನೆಕ್ಸ್ಟ್ ನಂಬರ್ ನಿಂದೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾನೆ. ಇನ್ನು ತಮಗೆ ಬಂದಂತಹ ಬೆದರಿಕೆ ಕರೆ ಬಗ್ಗೆ ತಾರಿಕ್ ಖಾನ್ ಹೇಳಿರೋದೇನಪ್ಪಾ ಅಂತ ಅಂದ್ರೆ, ಕಳೆದ 2 ತಿಂಗಳಿನಿಂದ ನನಗೆ ಬೆದರಿಕೆ ಕರೆ ಬರ್ತಾನೆ ಇತ್ತು, ಆದ್ರೆ ನಾನು ಅದನ್ನ ನಿರ್ಲಕ್ಷಿಸಿದ್ದೆ. ಆದ್ರೆ ಕಳೆದ 2 ದಿನದ ಹಿಂದೆ ಒಬ್ಬ ಅಪರಿಚಿತ ವ್ಯಕ್ತಿಯೊಬ್ಬ ನನಗೆ ಕರೆ ಮಾಡಿ ನಿಂದಿಸಿದ್ದಾನೆ. ಅಲ್ಲದೆ ಈ ಬಾರಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಪರವಾಗಿ ಮಾತನಾಡುವುದಾಗಿ ಹೇಳಿಕೊಂಡಿದ್ದಾನೆ. ಬಿ ಕೇರ್ಫುಲ್ ಆರ್ ಯುವರ್ ನಂಬರ್ ವಿಲ್ ಕಮ್ ಅಪ್ ನೆಕ್ಸ್ಟ್, ಈ ರೀತಿ ಆ ವ್ಯಕ್ತಿ ಕಾಲ್ ಮಾಡಿದಾಗ ಹೇಳಿದಾನಂತೆ. ಇನ್ 2-3 ದಿನ ವೇಟ್ ಮಾಡು, ನಾನು ಯಾರು ಅಂತ ತೋರಿಸ್ತೀನಿ ಅಂತ. ಈ ಒಂದು ಆಡಿಯೋ ಏನಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಿದೆ. ಸೊ ಹೀಗಾಗಿ ಇದು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಅವರೇ ಕಾಲ್ ಮಾಡಿದ್ದೋ ಏನೋ ಗೊತ್ತಿಲ್ಲ, ಇದನ್ನ ಪರಿಶೀಲನೆ ಮಾಡಬೇಕು. ಆದ್ರೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಈ ಹಿಂದೆ ಕೆಲವರ ಕೊಲೆ ಏನೇನು ಮಾಡಿತ್ತಲ್ಲ, ಇದರಿಂದ ನಾನು ಈ ಗಂಭೀರತೆಯನ್ನ ಪರಿಗಣಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡ ಪೊಲೀಸರು ಕೂಡ ಅಷ್ಟೇ, ಇದು ಎಕ್ಸಾಕ್ಟ್ಲಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನವರೇ ಮಾಡಿದ್ದೋ ಗೊತ್ತಿಲ್ಲ, ಆದ್ರೆ ನಾವು ಕೂಡ ಪರಿಶೀಲನೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪರ್ಟಿಕ್ಯುಲರ್ಲಿ ಯಾವ ಒಂದು ರೀಸನ್ಗಾಗಿ ತಾರಿಕ್ ಖಾನ್ಗೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೆಸರನ್ನ ಹೇಳ್ಕೊಂಡು ಕಾಲ್ ಮಾಡಲಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಈ ತಾರಿಕ್ ಖಾನ್ ಏನಿದ್ದಾರೆ, ಇವರು ನ್ಯಾಷನಲ್ ಟೆಲಿವಿಷನ್ ನಲ್ಲೆಲ್ಲ ಡಿಬೇಟ್ಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಆಗಾಗ ಮುಸ್ಲಿಂ ಮತಾಂತರ ಪರ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ತಮ್ಮ ಭಾಷಣದಲ್ಲೂ ಕೂಡ ಅಷ್ಟೇ. ಹೀಗಾಗಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೆಸರನ್ನೇ ಹೇಳ್ಕೊಂಡು ಕಾಲ್ ಬಂದಿರ್ಬೋದು, ನಿನ್ನ ಹದ್ ಬಸ್ನಲ್ಲಿ ನೀನಿರು, ಭಾಷಣ ಮಾಡುವಾಗ ಎಚ್ಚರದಿಂದ ಇರು, ಇಲ್ಲ ಅಂದ್ರೆ ನೆಕ್ಸ್ಟ್ ನಂಬರ್ ನಿಂದೆ ಅಂತ ಹೇಳ್ಕೊಂಡು. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಈ ಹಿಂದೂ ಕೂಡ ಅನೇಕ ಪ್ರಕರಣಗಳಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು, ಕೊಲೆ ಹಾಗೂ ಕೊಲೆ ಯತ್ನಕ್ಕೆ ಸಂಬಂಧಪಟ್ಟಂತೆ. ಕಳೆದ ಕೆಲ ತಿಂಗಳ ಹಿಂದೆ ಮೋಸ್ಟ್ ವಾಂಟೆಡ್ ಡ್ರಗ್ ಸ್ಮಗ್ಲರ್ ಸುನಿಲ್ ಯಾದವ್ನನ್ನ ಕ್ಯಾಲಿಫೋರ್ನಿಯಾದಲ್ಲಿ ಶೂಟ್ಔಟ್ ಮಾಡಿ ಹತ್ಯೆ ಮಾಡಲಾಗಿತ್ತು. ಈ ಒಂದು ಹತ್ಯೆಯ ಜವಾಬ್ದಾರಿಯನ್ನು ಕೂಡ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೊತ್ಕೊಂಡಿತ್ತು. ಇನ್ನು ಕಳೆದ ವರ್ಷ ವಿಜಯದಶಮಿಯ ಸಂದರ್ಭದಲ್ಲಿ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿಯನ್ನು ಕೂಡ ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಈ ಒಂದು ಕೊಲೆಯ ಹೊಣೆಯನ್ನು ಕೂಡ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೊತ್ಕೊಂಡಿತ್ತು. ಆಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಏನ್ ಹೇಳಿತ್ತು ಅಂತ ಹೇಳಿದ್ರೆ, ಸಲ್ಮಾನ್ ಖಾನ್ ಸ್ನೇಹಿತ ಆಗಿರೋ ಒಂದು ಕಾರಣಕ್ಕೋಸ್ಕರ ಬಾಬಾ ಸಿದ್ದಿಕಿನ ಹತ್ಯೆ ಮಾಡಲಾಗಿದೆ ಅಂತ ಅನ್ಕೊಂಡು. ಇನ್ನು ಪಂಜಾಬ್ನ ಖ್ಯಾತ ಗಾಯಕ ರ್ಯಾಪರ್ ಸಿದ್ದು ಮೂಸೇವಾಲನನ್ನ ಮೇ 29, 2022ರಲ್ಲಿ ಪಂಜಾಬ್ನ ಆತನ ಹಳ್ಳಿಯಲ್ಲಿಯೇ ದುಷ್ಕರ್ಮಿಗಳು ಹಾಡಹಗಲೇ ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಈ ಒಂದು ಕೊಲೆಯ ಹೊಣೆಯನ್ನ ಕೆನಡಾ ಬೇಸ್ಡ್ ಗ್ಯಾಂಗ್ಸ್ಟರ್ ಗೋಲ್ಡೆ ಬ್ರಾರ್ ಹೊತ್ಕೊಂಡಿದ್ದ. ಈ ಗೋಲ್ಡೆ ಬ್ರಾರ್ ಬೇರೆ ಯಾರು ಅಲ್ಲ, ಲಾರೆನ್ಸ್ ಬಿಷ್ಣೋಯ್ನ ಆತ್ಮೀಯ ಸ್ನೇಹಿತ. ಇನ್ನು ಸಿದ್ದು ಮೂಸೇವಾಲಾ ಕೊಲೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದು ಮೂಸೇವಾಲಾಗೂ ಡ್ರಗ್ಸ್ ಮಾಫಿಯಾಗೂ ಲಿಂಕ್ ಇತ್ತು. ಈತ ಹಾಡಿನ ಬರುತ್ತಿದ್ದ, ಆ ಲಿರಿಕ್ಸ್ ನಲ್ಲಿ ಡ್ರಗ್ಸ್ ಅನ್ನ ತುಂಬಾ ವೈಭವೀಕರಿಸ್ತಿದ್ದ ಅನ್ನೋ ಒಂದು ಕಾರಣಕ್ಕೋಸ್ಕರ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನವರು ಆತನ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಬಿಷ್ಣೋಯ್ ಸಮುದಾಯ ಬೇರೆಲ್ಲಾ ಸಮುದಾಯಕ್ಕಿಂತನೂ ಕೂಡ ವಿಶಿಷ್ಟವಾಗಿ ವಿಭಿನ್ನವಾಗಿ ನಿಲ್ಲೋದು ಯಾಕಪ್ಪ ಅಂತ ಹೇಳಿದ್ರೆ, ಇವರ ಪ್ರಕೃತಿ ಪ್ರೇಮಕ್ಕಾಗಿ. ಇವರು 29 ನಿಯಮಗಳನ್ನ ತುಂಬಾನೇ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾರೆ. ಪ್ರಕೃತಿ ಸಂರಕ್ಷಣೆಗಾಗಿ ಜೀವ ಬಲಿದಾನವನ್ನ ಕೊಟ್ಟಂತ ಇತಿಹಾಸ ಕೂಡ ಇದೆ. ವನ್ಯಜೀವಿಗಳ ವಿಚಾರಕ್ಕಂತ ಬಂದ್ರೆ, ಕೃಷ್ಣ ಮೃಗವನ್ನ ಬೇಟೆಯಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಟ ಸಲ್ಮಾನ್ನ ಕಂಡ್ರೆ ಈಗಲೂ ಕೂಡ ಈ ಸಮುದಾಯ ದ್ವೇಷಕ್ಕಾರುತ್ತೆ, ಕಿಡಿಕಾರುತ್ತೆ. ಹಮ್ ಸಾಥ್ ಸಾಥ್ ಹೈ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ಸಲ್ಮಾನ್ ಖಾನ್ ಹಾಗೂ ಅವರ ಕೋ ಆಕ್ಟರ್ಸ್ ಕೃಷ್ಣ ಮೃಗವನ್ನ ಬೇಟೆಯಾಡಿರೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಆ ಟೈಮ್ ನಲ್ಲಿ ಲಾರೆನ್ಸ್ ಬಿಷ್ಣೋಯ್ಗೆ ಕೇವಲ 5 ವರ್ಷ. ಅದೇ ಒಂದು ಸಮಯದಲ್ಲಿ ಚಿಕ್ಕ ಬಾಲಕನಾಗಿದ್ದಾಗಿಂದನೂ ಕೂಡ ಸಲ್ಮಾನ್ ಖಾನ್ ಕಂಡ್ರೆ ಲಾರೆನ್ಸ್ ಬಿಷ್ಣೋಯ್ಗೆ ಅಡಿಯಿಂದ ಮುಳಿ ತನಕನೂ ಕೂಡ ದ್ವೇಷ. ಕೋರ್ಟ್ ಬಿಟ್ಟರು ಕೂಡ ನಾನು ಸಲ್ಮಾನ್ ಖಾನ್ನ ಬಿಡೋಲ್ಲ ಅಂತ ಹೇಳಿ
ಓಪನ್ ಆಗಿನೇ ವಾರ್ನ್ ಕೂಡ ಮಾಡಿದ್ದ ಲಾರೆನ್ಸ್ ಬಿಷ್ಣೋಯ್. ಸೊ ಆಗಾಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಒಂದಲ್ಲ ಒಂದು ವಿಚಾರಕ್ಕೆ ಸದ್ದು ಮಾಡ್ತಾನೆ ಇರುತ್ತೆ. ಇದೀಗ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ವಕ್ತಾರ ತಾರಿಕ್ ಖಾನ್ಗೆ ಕೊಲೆ ಬೆದರಿಕೆ ಹಾಕಿರುವ ವಿಚಾರದಲ್ಲಿ ಮತ್ತೊಮ್ಮೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಸದ್ದು ಮಾಡ್ತಿದೆ. ಸೊ ಈ ರೀತಿ ಕೊಲೆ ಬೆದರಿಕೆನ ಹಾಕೋದ್ರ ಮೂಲಕ ಯಾರ್ಯಾರು ಮುಸ್ಲಿಂ ಮತಾಂಧರ ಪರ ಧ್ವನಿ ಎತ್ತುತ್ತಾರಲ್ಲ, ತಲೆ ಬುಡ ಇಲ್ಲದೆ ಹೇಳಿಕೆ ಕೊಡ್ತಾರಲ್ಲ, ಅವರೆಲ್ಲರಲ್ಲೂ ಕೂಡ ಬಿಷ್ಣೋಯ್ ಗ್ಯಾಂಗ್ ಮತ್ತೆ ನಡುಕ ಹುಟ್ಟಿಸಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.